ವೀಕ್ಷಕರೇ, ಟೀನ್ ಮಿಸ್ ಮಿಸಸ್ ಕೋಸ್ಟಲ್ 2024 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ಮಹಿಳೆಯರು ಮದುವೆಯಾದ ನಂತರ ಫ್ಯಾಮಿಲಿ ಕೆಲಸದ ಒತ್ತಡದ ನಡುವೆ ತುಂಬಾ ಬ್ಯುಸಿ ಆಗಿ ಬಿಡ್ತಾರೆ. ಅವರ ಟ್ಯಾಲೆಂಟ್ ಎಲ್ಲ ಮೂಲೆ ಗುಂಪಾಗ್ತದೆ. ಸೊ ಹಾಗಾಗಿ ಈ ಸೌಂದರ್ಯ ಸ್ಪರ್ಧೆಯಲ್ಲಿ ವಿವಾಹಿತ ಮಹಿಳೆಯರಿಗೋಸ್ಕರನೇ ಒಂದು ಕ್ಯಾಟಗರಿಯನ್ನ ಮಾಡಲಾಗಿತ್ತು. ಸೊ ಈ ಸ್ಪರ್ಧೆಯಲ್ಲಿ ಅನೇಕ ವಿವಾಹಿತ ಮಹಿಳೆಯರು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಿಸಸ್ ಕ್ಯಾಟಗರಿಯಲ್ಲಿ ನಡೆದಂತ ಎಥ್ನಿಕ್ ರೌಂಡ್ ನ ಬಗ್ಗೆ ನಿಮಗೆ ತೋರಿಸ್ತೇವೆ. ಬನ್ನಿ. Moving on to the Mrs. category, but before that I request Tasneen ma'am to kindly come forward as she is now going to announce something really special for all of us. So over to you, ma'am. Hello everyone. See, everywhere we see a talent, different kinds. Some people like singing, their hobbies are dancing, so many acting, anything, something different. But in this talent round, we found something different, very much unique. It's Sai Shruti, she one of our contestants. She is very brilliant in acting. So please go through her that. Come, Sai Shruti, please come over here. ಇಲ್ಲಿ ನೆರೆದಿರುವಂತಹ ಸಮಸ್ತರಿಗೂ ಕೂಡ ನಲ್ಮೆಯ ನಮಸ್ಕಾರಗಳು. ನಾನು ನಿಮ್ಮ ಮನೆ ಮಗಳು ಸಾಯಿ ಶ್ರುತಿ ಪಿಲಿಕಜೆ. ನಾನಿವತ್ತು ಹೆಚ್ಚು ತಡ ಮಾಡದೆ ನಿಮಗೆ ಆದಷ್ಟು ಬೇಗ ಇವ್ರು ಹೇಳಿರೋದಕ್ಕಿಂತ ಅವನು ವಿಭಿನ್ನವಾಗಿರೋದನ್ನ ನಾನು ಕರ್ಕೊಂಡು ಬರ್ತೀನಿ. ಯಾರಿಗಾದ್ರೂ ಐಡಿಯಾ ಇದೆಯಾ? ಪರವಾಗಿಲ್ಲ, ಹೆಚ್ಚು ತಡ ಮಾಡಲ್ಲ. ಆದಷ್ಟು ಬೇಗ ನನ್ನ ಜೊತೆ ಇನ್ನೂ ಒಬ್ಬ ವ್ಯಕ್ತಿ ಇದ್ದಾರೆ, ಅವನ್ನ ಕರ್ಕೊಂಡು ಬರ್ತೀನಿ, ನನ್ನ ಮುದ್ದಿನ ಚಿಂಟುನ. ಆದ್ರೆ ಒಂದು ಸಮಸ್ಯೆ ಏನಾಗಿದೆ ಗೊತ್ತಾ? ಅವನ್ ಮಲಗ್ಬಿಟ್ಟಿದ್ದಾನೆ, ಅವನ್ ಇವಾಗ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ನನಗೆ ನಿಮ್ಮೆಲ್ರದ್ದು ಕೂಡ ಸಹಾಯ ಬೇಕು. ನೀವೆಲ್ಲರೂ ನನಗೆ ಸಹಾಯ ಮಾಡ್ತೀರಾ? ಹಸಿವಾಗ್ತಿದ್ಯಾ? ಯಾರ್ದು ಶಬ್ದನೇ ಬರ್ತಾ ಇಲ್ಲ. ನನಗೆ ಸಹಾಯ ಮಾಡ್ತೀರಾ ಎಲ್ರು? ಎಸ್, ಸಹಾಯ ಮಾಡ್ತೀರಾ ಅಂತ ಆದ್ರೆ ನಾನು ಅವನ್ನ ಕರ್ಕೊಂಬರ್ತೀನಿ. ಅವ್ನು ಮಲಗಿದ್ದಾನೆ, ಅವ್ನ ಎಬ್ಸೋದಕ್ಕೆ ನೀವೆಲ್ಲರೂ ಜೋರಾಗಿ ಅವನ ಹೆಸರು ಕರಿಬೇಕು. ಅವನ ಹೆಸರೇನಪ್ಪ ಅಂತ ಹೇಳಿದ್ರೆ ಚಿಂಟು ಅಂತ. ಇವಾಗ್ಲಿಕ್ಕಾದ್ರೆ ಅವ್ನು ಎಲ್ಲಿ ಬರ್ತಾನೆ ಹೇಳಿ? ನಾನು ಕರ್ಕೊಂಬರ್ಬೇಕಲ್ವಾ? ಕರ್ಕೊಂಬರ್ತೀನಿ. ಈಗ ಹೋಗ್ಬಿಟ್ಟು ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ರೆಡಿ 1 2 3 ಅಂತೀನಿ. ಎಲ್ರು ಜೋರಾಗಿ ಒಂದ್ಸಲ ಚಿಂಟು ಅಂತ ಕರೆದ್ರೆ ಅವ್ನು ಎದ್ದೇಳ್ತಾನೆ. ಏನಂತೀರಾ? ಓಕೆನಾ? ರೆಡಿ ಇದ್ದೀರಾ? ಎಸ್, ಇವಾಗ್ಲೇ ಹೋಗಿ ಕರ್ಕೊಂಬರ್ತೀನಿ. ಜಸ್ಟ್ 1 minute. ಫೈನಲಿ ಅವ್ನು ಬಂದ್ಬಿಟ್ಟು ಆದ್ರೆ ಏನ್ ಮಾಡೋದು? ಮಲ್ಗೆ ಇದ್ದಾನೆ ಇನ್ನೂ ಕೂಡ. ಸರಿ, ಹಾಗಿದ್ರೆ ರೆಡಿ 1 2 3. ಸಾಕಾಗಿಲ್ಲ, ಎಲ್ರು ಪಾಪ ಸೈಲೆಂಟ್ ಆಗಿದ್ದೀರಾ. ಹಾಗಾಗಿ ಅವನು ಮಲಗ್ಬಿಟ್ಟಿದ್ದಾನೆ, ಸಾಕಾಗ್ತಿಲ್ಲ. ಇನ್ನೊಂದ್ಸಲ ಜೋರಾಗಿ, ಇನ್ನೂ ಬರ್ಲಿ. ಸಾಕಾಗ್ತಿಲ್ವಂತೆ ಅವನಿಗೆ. ಚಿಂಟು ಎದ್ದೇಳೋ. ಅಗೇನ್ ಲಾಸ್ಟ್ ಒನ್ ಅಟೆಂಪ್ಟ್ ಮಾಡೋಣ. ಎದ್ದಿಲ್ಲ ಅಂದ್ರೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ರೆಡಿ 1 2 3. ಎಲ್ಲಿ ಸೌಂಡ್ ಅಂದದು? ಫೈನಲಿ ಎದ್ಬಿಟ್ಟ. ಸರಿ, ಎಲ್ರಿಗೂ ಒಂದ್ಸಲ ಹಾಯ್ ಹೇಳ್ತೀಯ ಚಿಂಟು? ಹೇಳ್ತೀನಿ. ಒಂದ್ ನಿಮಿಷ ಚಿಂಟು, ಒಂದ್ ನಿಮಿಷ. ಏನಾಯ್ತು? ಚಿಂಟು ಏನಾಯ್ತು? ಐ ಥಿಂಕ್ ಮ್ಯಾಮ್ ಸ್ವಲ್ಪ AC ಜಾಸ್ತಿ ಆಗಿದೆ ಅನ್ಸುತ್ತೆ, ಇವನಿಗೆ ಶೀತ ಆಗಿದೆ. ಇಲ್ಲ ಕಣೆ. ಮತ್ತೆ ಎದುರುಗಡೆ ಇಷ್ಟೊಂದು ಜನ ಫ್ಯಾನ್ಸ್ ಕೂತ್ಕೊಂಡಿರ್ಬೇಕಾದ್ರೆ ನನಗೆ ಶೀತ ಆಗದೆ ಇರುತ್ತಾ? ಓಹೋ, ಸಖತ್ತರ್ಲೆ ಆಗಿ ಹೇಳ್ದ ಇವನು. ಇದಕ್ಕೇನು ಕಡಿಮೆ ಇಲ್ಲ. ನಾವಿವಾಗ ಇಲ್ಲಿ ಬಂದಿರೋದು ತರ್ಲೆ ಮಾಡೋದಕ್ಕೆ, ತಮಾಷೆ ಮಾಡೋಕ್ಕೆ ಅಲ್ಲ. ಸದ್ಯಕ್ಕೆ ಇವಾಗ ಶುಭ ಹಾರೈಸೋಕ್ಕೋಸ್ಕರ ಬಂದಿದ್ದೀವಿ. ಎಲ್ರಿಗೂ ಒಂದು ನೀನು ಶುಭ ಹಾರೈಸ್ತೀಯಾ? ಹೇಳ್ತೀನಲ್ಲ, ಡಿಯರ್ ಗರ್ಲ್ಸ್. ಎಲ್ಲೂ ನೋಡ್ತಿದ್ಯಾ? ಅದೇ ಬ್ಯಾಕ್ ಸ್ಟೇಜ್ ಅಲ್ಲಿರೋ ಗರ್ಲ್ಸ್ಗೆ ಕೇಳ್ತಿದ್ದೀನಿ. ಶುಭ ಹಾರೈಸೋದು ಅಂದ್ರೆ ಬರೀ ಗರ್ಲ್ಸಿಗೆ ಮಾತ್ರನಾ? ಆಯ್ತು, ಕೊಡ್ತೀನಿ ಮೇಡಮ್. ಕೊಡ್ತೀನಿ ಮೇಡಮ್. ಐ ಲವ್ ಯು. ಹೋಯ್, ಯಾಕೋ? ಅಲ್ಲ, ಅವ್ರು ಅನ್ಹೆರಿಡ್ ತಾನೆ, ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ದೆ ಓಪನ್ ಆಗಿ. ತರ್ಲೆ ಸಾಕು, ಶುಭ ಕೋರ್ಬೇಕು ಅಂತ ಹೇಳಿದ್ದೆ ತಾನೆ? ಸರಿ. ಎಲ್ರಿಗೂ ಕೂಡ ಶುಭ ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ದೆ. ಎಲ್ಲಿ ಏನು? ನಿಂಗೂ ಕೂಡ ಆಲ್ ದ ಬೆಸ್ಟ್ ಕಣೆ. ನೀನು ಪಾರ್ಟಿಸಿಪೇಟ್ ಮಾಡ್ತಿದ್ಯಲ್ಲ.
ಹೌದು, ನನಗೆ ಈ ಟೆನ್ಷನ್ ಅದೆಲ್ಲ ಮರ್ತೇ ಹೋಗಿತ್ತು. ಹೌದು, ಥ್ಯಾಂಕ್ ಯು. ಜೊತೆಗೆ ಉಳ್ಳೋರಿಗೂ ಕೂಡ ಹೇಳಬೇಕಲ್ವಾ ನೀನು? ಹಾಂ, ಅದ್ರ ಜೊತೆಗೆ ಏನು? ಅದ್ರ ಜೊತೆಗೆ ಏನೋ? ಅಯ್ಯೋ, ಅವ್ರನ್ನ ಬಿಡ, ತುಂಬ ತರಲೆ ಮಾಡ್ತಾನೆ ಇವನು. ಅದೆಲ್ಲ ಬಿಡಿ, ಈಗ ಏನು ಹೇಳೋಕೆ ಹೊರಟೆ? ಹಾಂ, ಇವರ ಅದ್ಭುತವಾಗಿ ಇಲ್ಲಂದೀಗ ಮಿಸ್ ಕೋಸ್ಟಲ್ 2024ಗೆ ನನ್ನ ಕಡೆಯಿಂದ ಸ್ಪೆಷಲ್ ಶುಭಾಶಯಗಳು. ಎಸ್, ನನ್ನ ಕಡೆಯಿಂದ ಹಾಗೂ ಚಿಂಟು ಕಡೆಯಿಂದ ವಿಶೇಷವಾದಂತಹ ಒಂದು ಶುಭಾಶಯಗಳನ್ನ ಕೋರ್ತಾ, ಇಲ್ಲಿ ಆರ್ಗನೈಸರ್ಸ್, ಸ್ಪಾನ್ಸರ್ಸ್ ಆ್ಯಂಡ್ ಜಡ್ಜಸ್, ಕೋ ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ ಕೂಡ, ಇಲ್ಲಿ ಹೊಂದಿರೋ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್ ಕೂಡ, ವಾಟ್ ಅಬೌಟ್ ಜೆಂಟಲ್ಮೆನ್ಸ್ ಇಯರ್? ಹಾಂ, ಅವ್ರಿಗೂ ಕೂಡ ತಗೊಳ್ಳಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. Yes, a big round of applause to Sai Shruti. Yes, I request everyone to once again give a big round of applause to her. It was indeed an amazing talent that she has showcased. And now, ladies and gentlemen, before we proceed to the Mrs. category, we have one more dance performance from Extreme Dance Academy. So the entire crew is all ready to set the stage on fire. I request Extreme Dance Academy to kindly take the stage. Mic testing 1, 2, 1, 2, 3, 4. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి ఏ గజ్జ గడితే నిద్రపోదు నిండు రాత్రి ಕುರ್ಚಿನ ಮಾಡ್ಸಬೇಕಿತ್ತು, ಆ ಕುರ್ಚಿನ ಮಾಡ್ಸಬೇಕಿತ್ತು. ಕುರ್ಚಿನ ಮಾಡ್ಸಬೇಕಿತ್ತು. Thank
Thank you so much for this beautiful performance. हिंदुस्तानियों का नशा चाय की प्यालियों में होता है. हिंदुस्तानियों का नशा चाय की प्यालियों में होता है, लेकिन एक कलाकार का नशा जोरदार तालियों में होता है. तो हो जाए जोरदार तालियां. Thank you so much. And now, ladies and gentlemen, moving on to the Mrs. category. We have all the contestants of Mrs. category for the first round, that is ethnic wear round. They are all ready. So I request all the ladies to kindly hit the ramp. So ladies and gentlemen, moving on to the ethnic round of Mrs. category. Over to you. Yeah, MTV, Mr. Ron Sumpers, yo, this is how we do, yo, hardcore and I always did it my way. Don't like what I say, you need to hit the highway. Give it to you straight forward, no sideways. This is my world, all you punks need to migrate. Yeah, cause I'm certified fresh. Kill it in them hands, well I'm better than the rest. Determined in my mind, so I know what the future is. Top of the world, I rock home metropolis. I rock the people then, many men, with my paper pen. Time and time again, do what I do to the depth till you reach the top. Don't walk in, shooters could have never ever stop. Solar soldier, I ain't Mrs. Smith. Do it big, I'm hip-hop's monolith. Girls have their souls for a cameo role, but I'm the type of chick that you can't ignore. To the wise, this is something I was told. Always walk the brave path, never fear no soul. Never let a man take my shine. Stay number one, I stay fast. I see too much hunger, too much thirst, and sometimes I wonder how the hell am I still alive. 84 was the year that changed my life. Already had my mind made up at the age of 5. Cause I remember that's the day that my daddy died. Watch as the close ones changed their behavior. I was alone and only mama was my savior. She used to beat my back, but I didn't blame her for making me who I am today. You're a rager. You know you could never break me with your words. It hurts, but I never give up like those words. I got the Lord by my side. It's my mind and my right, and it's my life, it's my word. Choose my weapons wisely, you can break me. 93, I found the sound that will save me. For every single time my stepfather tried to rape me. Man, you don't know what hip-hop gave me. I ain't a slum dog, I'm a millionaire. So what you saying, dog? Are you ready there? Yeah, and I don't need companions. Yes sir, you know I'm a champion.
कटे तन कटे टूटी बाजाऊ रे सावरियों कहती माँ MTV, Mr. Ron Sumpers, yo, this is how we do, yo, hardcore and I always did it my way. Don't like what I say, you need to hit the highway. Give it to you straight, boy, no sideways. This is my world, all you punks need to migrate. Yeah, cause I'm certified fresh. Kill it in them hands, well I'm better than the rest. Determined in my mind, so I know what the future is. Top of the world, I rock home metropolis. I rock the people then, many men, with my paper pen. Time and time again, do what I do to the depth till you reach the top. Don't walk in, shooters would never ever stop. Solar soldier, I ain't Mrs. Smith. Do it big, I'm hip-hop's monolith. Girls have their souls for a cameo role, but I'm the type of chick that you can't ignore. Well, Pallavi? Yes. Nemul Pallavi. All right. So, ladies and gentlemen, up next we have an amazing, mesmerizing performance from Extreme Dance Academy. Post that, we are going to begin with a gown round. So, that is going to be the final round where the contestant will walk the stage, walk the ramp, and then the judges will ask them questions. So, they need to answer the question. So, this we are going to do continuously. That is Miss, Teen and Mrs. So I request all the contestants to kindly assemble. There are few contestants missing backstage. So I request you all to kindly come and assemble, as any which ways we are going to commence with the program. So this is a last call for all the contestants. I request all the contestants of all three categories to kindly come and assemble backstage, as we are flawlessly going to start with the event. And now, ladies and gentlemen. Oh, what tulutu panna inu itu pannenu. Eer panle. ಬೊಕ್ಕ ಒಂದು ಕ್ವೆಶ್ಚನ್ ರೌಂಡ್ ಉಂಡು ಅಗಲ ಪ್ರಶ್ನೆಗೆ ಏನು ಬೇರೆ ಉತ್ತರ ಇರ್ಪನ್ಲೆ ಉತ್ತರ ಬಂದ್ ಬೇರೆ ಅಪ್ಪಕ್ಕೆ ಮಾರ್ಕ್ಸ್ ತಿಕ್ಕೊಂಡು ಓಕೆ ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಡಾನ್ಸ್ ಉಂಡಿತ್ತೆ yes dance undu extreme dance crew yes a big round of applause to Extreme Dance Academy. Thank you. वेलकम टू बॉलीवुड क्लास। तो आइए आज हम सब मिलकर कुछ साल रिवाइंड करते हैं और चलते हैं 90s के दशक में। पहली पहली बार मिलाता है यही, हंसाता है यही रुलाता है। दिल तो पागल है, दिल दीवाना है, दिल तो पागल है, दिल दीवाना है। जाने जाना ढूंढे तुझे दीवाना, सपनों में रोज आए आ जिंदगी में आना सनम।
चुम्मा चुम्मा दे दे, चुम्मा चुम्मा दे दे, चुम्मा ఈ జనం జీడలు ఎత్తొంది బరోడు అంటే ఆయన అర్ಧ జీవ అప్పుడు ఎక్కడి నుంచి కోహోస్ పంది యాన్ ఒడితే పాత్ర ఉందిలే మేర్ మిస్సింగ్ దూరం పోతే నీరు ఇంక ఇల్లలు పొన్నునాడు ఉందిలే ఐక్ అయితే నమ్మను ఓలోలు పోపను కూడా చిటికే భలే పండి ಮೂಲ ಅದೊಂದು ಮೂಲು ಈತಿತ್ತು ಫ್ಯಾಷನ್ ದಾಖಲು లేరు ಮುಲ್ತಿರ್ದೆ ಜಾಣ ಹೆಟ್ಟೇಂದು ಅದೇ ಅಂದಿಗೆ ಎಂಚ ಪೊಂಡು ಕೊರ್ಪರ ಮಾತೆರ್ಲ ಅಂದು ಬನೊಂದಿಲ್ಲ ಅಲ್ಲ ರೆಡಿ ಯಾರ್ ರೆಡಿ ಎಂಚ ಓಕೆ ಅನ್ನ ಅಮ್ಮ ಕುಟುಂಬದ ಇಲ್ಲಲ್ಲಿ ಏತಬಹುದು ಪರಕ್ಕೆ ಅನ್ಪನು ಮೇಗೊಂಜಿ ಪೊಣ್ಣಾವಡು ಅಂಜಾನ ಅವನೊಂದು ಒಂದು ತೂಪು ನಮ್ಮ ಇತ್ತಾರು ಬೇರೆ ಈರ್ ನಮ್ಮಡ ಪನ್ಲೆ ಕುಲ್ದಿ ನಡಿಗೆ ಪೊಣ್ಣು ಕೊರ್ರೆ ರೆಡಿ ಇಲ್ಲೇರು ಮಾತೆರ್ಲ ಆರ್ ರೆಡಿ ಇಲ್ಲೇರು ಅಂಚ ಅದು ಮೂಲೆ ಏಪಲ ಸಂಸಾರ ಪನ್ಪನ ಎಂಚ ಪಡು ಬನ್ನಗ ಖುಷಿಟ್ಟು ತೆಲ್ತೊಂದು ನಾಲ್ತೊಂದು ಪೋಡು ಇಂಚಿನ ಬರೋ ಕಾರ್ಯಕ್ರಮ ತೇಲ್ತೊಂದು ಇಡೀ ದಿನ ತೇಲ್ತೊಂದು ಇತ್ತು ನಾ ಸಂಸಾರನ ಎಡ್ಡ ಸಂಸಾರ ಮನೆ ಅಂಚತ್ತ ತೇಲ್ತೊಂದು ಖುಷಿಟ್ಟು ಪೋಡು ಎಂಚ ಅಂದ್ ಪಂಡ ಇತ್ತೆ ಇಲ್ಲಲ್ಲಿ ಕಣ್ಣನಿ ಬೋಡಿ ಹೆಂಗ್ ಮದ್ಮೇಪನೇ ಬೊರ್ಚಿಂದಿತ್ತೆ ದಾಂಪತ್ಯ ಜೀವನನೇ ಬೊರ್ಚಿಂದಿತ್ತೆ ಇನಿ ಡಿಸೈಡ್ ಬಂತೀನಿ ಅಣ್ಣ ನಮಸ್ಕಾರ ಅರೆ ಕೊಂಚ ನಮಸ್ಕಾರ ಕೊಡು ಏಪಲ್ಲ ನಾನು ಪಡು ಬಿದ್ದರೆ ಒನಸ್ಮನ್ಪ ಒಂದೇ ಕಡ ಪುಡಿಜಿರಾರು ನನ್ನ ಮಲ್ಪ ಅವಡಿ ನಮಸ್ಕಾರ ಅಂಚ ಸಂಸಾರ ಪನ್ಪುಣ ಇಂಚಾವು ಇತ್ತೆ ಬೈಯದ ಪೊರ್ತು ಈತ ಪೊಂಜನಕಲ್ ಬೈದಾರು ಈತ ಬರ್ತದು ಈತ ಪೊರ್ತು ಕಾರ್ಯಕ್ರಮ ತಗೊಂದುಲ್ಲಾರು ಈಜಿನ ನನ್ನ ಸೀರಿಯಲ್ ತುಯಾರ ಈತ ಪೊರ್ತು ಅನ್ಪುಣು 5 ಗಂಟೆ 6 ಗಂಟೆಗೆ ಸೀರಿಯಲ್ ತುಯಾರ ಕೊಲ್ವಾರು ಇಂಚಿನ ಬರೋ ಕಾರ್ಯಕ್ರಮ ತುಯಾರ ಬತ್ತಣಂದಾಂಡ ಜೋಕುಲೆಗೆಲ್ಲ ಖುಷಿ ಆಪುಂಡು ಖಾಲಿ ಓದು ಬರಲ್ಲ ಜೋಕುಲೆ ನಾತೆ ಮಲ್ಪುನತ್ತು ಒಂಜಿ ಡ್ಯಾನ್ಸ್ಗ ಒಂಜಿ ಸಿಂಗಿಂಗ್ಗ ಐಕನಕ್ಕೆ ಸೇರ್ಸಾವಡು ಎಂಕಲ ಇತ್ತದ ಪುರ ಎಜುಕೇಷನ್ ಲಂಚಿನ ಆಯ್ತಾನೆ ಕಾಂಡೆಲಕ್ಕೊಂದು ಪೋ ಶಾಲೆಗೆ ಬಯ್ಯ ಬತ್ತಾನ ಪೋ ಟ್ಯೂಷನ್ಗೆ ಓದ್ಯಾನ ಬರೆದಾಂಡು ಕುಡವು ಬರೆಯಲ್ಲ ಓದು ಬರಲ್ಲ ಎನ್ನ ಇಲ್ಲ ಕೈತಲ್ದ ಮೂಜಿನ ಕ್ಲಾಸ್ತ ಪೊನ್ನು ಬಾಲೆ ಮನ್ಪುಣಿ ಹೆಂಗೆ ಕೊರೆಯಪ್ಪ ಮದ್ಮೆ ಅದು ಬೋಜಿಂದ ಆತನಂತ ಆನಮನೆ ಅನ್ನ ಇಂಚಿನ ಪುರ ಬೋಡು ಇಂಚಿನ ಪುರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪುರ ಇತ್ತನಂದಾಂಡ ಏಪಲ ಖುಷಿ ಟುಪ್ಪೇರು ಕಂಡನಿ ಒಂಚೂರು ಶನಿವಾರ ಲೇಟ್ ಆದ ಬರಪೆ ಎಂದು ಬನ್ಕ ಚೂರು ಲೇಟ್ ಮಸ್ತ್ ಆಯ್ತು ಅಪ್ಪ ಬತ್ತಾರ ಅಂಚಕ್ಕೆ ಏನ್ರ ಬಲ್ಲಿ ವಾವ್ ಬತ್ತಾರ ಏನು ಬಲ್ಲಿ ಬಲೆ ಉರೇ ಬಲೆ ಇರೇಗ್ಲ ಅಂಚಿನೇ ಬೋಡದಿ ತಿಕ್ಕಾಡು ಅಂಚ ಖುಷಿ ಟುಪ್ಪೋಡು ಅದೇ ಬತ್ತಾರ ಬಲೆ ಅಲ್ಲೇ ಅವಳು ನೀರುನು ಲಾಗಿಲೆ ಮೀಲೆ ಅಂಚಪ್ಪ ನೋಡು ಒಂದು ವೇಳೆ ಐತಾರ ಜಾಸ್ತಿ ಲೇಟ್ ಆದ ಬತ್ತೀರ ಮನ್ಕ ಹೊರ ಬದ್ರಾಡಾಪುಣ ಅಪ್ಪಗ ವಾಹ್ ಬತ್ತಾರೆ ಅಲ್ಲೇ ಮುರ್ಕಾದೀತೆ ಬೋಲೆ ಬುಡ್ಲಿ ಮುಂದು ಎಣ್ಣೆಡ್ ಕಾಯ್ತೀತೆ ಬುಡ್ ಅಂಚ ಖುಷಿ ಅದೇ ಅನ್ನತ್ತ ಜವನ ಅನ್ನ ಮದ್ಮೆ ಏನಕ್ಲವ್ರು ಕೈ ತಾಡಿ ಬಟ್ಲೆಗೆ ರಪ್ಪ ಅಂಚಿಂಚಿ ತೂದು ಬೊಟ್ಟು ನನ್ನ ಬೊಡದಿ ನೆನಪಿ ಹಾಂ ಐಕೋಸ್ಕರ ಇತ್ತೆ ಈತನೇಟ ಐಕೆಂಚ ಮನ್ಬನು ಕ್ಯಾಟ್ ವಾಕ್ ಮಾತೆಲ್ಲ ಕುಲೊಂದರು ಇತ್ತೆ ನನ್ನ ನಿಖಿಲಿಂದ ಭಾಗವಹಿಸೋಡು ಎಂಚ ರೆಡ್ಯುಲರ್ ಯಾನ್ ತೀರ್ಥ ಬಂದಾಗ ನಿಖಿಲ ಡ್ಯಾನ್ಸ್ ಮಲ್ಪೋಡು ಎನ್ನೊಟ್ಟಿಗೂ ರೆಡಿ ಅದೇ ಆರ್ ಯು ರೆಡಿ ಶುಡ್ ಡ್ಯಾನ್ಸ್ ವಿತ್ ಮೀ ವಂದನಾ ಮೇಡಮ್ ರೆಡಿ ಇಲ್ಲ ಮಂಜು ಬಾಯ್ ಎಸ್ ಟೆಲ್ ಮೀ ಸೂರಜ್ ಬಾಯ್ ಪೊಣ್ಣು ಕೊರ್ಪು ನಕಲ ನನ್ನ ಪಿರಪೋಪ್ನ ಚಾನ್ಸ್ ಉಂಡು ಇಂದ ವೈ ಪಂಡ ಐತರ ಈತ್ ಲೇಟ್ ಅಪ್ಪನ ಶನಿವಾರ ಬನ್ನಿ ಅವೇ ಅಲ್ಲ ಪಣ್ಣಿ ಅಪ್ಪಗ ಬರ್ಪುನ ಬದಲ ಕ್ಯಾನ್ಸಲ್ ಹೆಜ್ಜೆ ಹೆಂಗೋ ಯಾನ್ ಪಂಡ ನಂಬರ್ ನಮ್ಮ ಅವಿನಾಶ್ ಶೆಟ್ಟರ್ ಬೈದೇರು
ಆಸ್ತಿಕ್ ಅವಿನಾಶ್ ಶೆಟ್ಟಿ ನಮ್ಮ ಬಿಗ್ ಬಾಸ್ದ ಒಂದು ಜೋರಾಯಿನ ಕೈತಾಟಿಗೆ ಹೊರತು ಅರೇನು ಎದುಕೊಂಡು ಮಾಡೋದಕ್ಕೆ ಏನೋದಿಲ್ಲ ಆತ್ಮೀಯ ಸ್ವಾಗತ. ಎಸ್ ಬಿಗ್ ಬಾಸ್ ನಮ್ಮ ತುಳುನಾಡದ ಆಸ್ತಿಕ್ ಅವಿನಾಶ್ ಶೆಟ್ಟಿ ಬಿಗ್ ಬಾಸ್ ಆದ ಅಡೆಬೋದು ನಮ್ಮ ತುಳುನಾಡದ ಕೀರ್ತಿನ ಒಂದು ಮೇರೆ ಪಾದೇರು. ಎಸ್ ನನ್ನಲಾತ್ ಇರ್ನ ಕಲಾ ಸೇವೆ ಕಲಾ ಜೀವನ ಉನ್ನತ ಎತ್ತರಗೆ ಎರಡು ಶ್ರೀದೇವಿರ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊರತು ಕಾಪಾಡಾಡು ಬರ್ಪುನಂಜಿನ ಕಷ್ಟಗಳು ದೂರಾದ ಜೀವನ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಕಡೆ ದೀಪನಂಚಿದ ಬಜ್ಜೆ ಬೊಲ್ಪಾವಡ ಶ್ರೀದೇವಿಡ ಪ್ರಾರ್ಥನೆ ಮಂತೊಂದಲ್ಲೇ ಯಾವಂದೆ ಎಸ್ ಆರ್ನ ಒಂಜಿ ಪ್ರಾರ್ಥನೆ ಇಡೀ ಇರ್ನ ಜೀವನದ ಮಾತಾಂಡು ಆವಡ್ ಆ ರೆಡ್ ಆಯ್ರ ರೆಡ್ 10 ಸೀಸನ್ ಗೊರನೆ ವಿಶ್ ಮಂತರ್ ಕನ್ನಡದ ಒಂದು ಬಾಲಿವುಡ್ ಪೋಪಿನ ಮುಟ್ಟಿರ ಆಶೀರ್ವಾದ ಕೊರಿಯರ್ ಆಲ್ ದಿ ಬೆಸ್ಟ್ इते ನಮ್ಮ ಮಾತೆಲ್ಲ ನಲಿಪೆ ರೆಡಿ ಉಳ್ಳಾರದೆ ಒಟ್ಟುಗು ನಲಿಪುನದೆ रेडी है मैम रेडी आपको तुलु अर्थ होता है ना यस होता है अभी एक गाना है ना वही गाना बन का यस रेडी यस लेडीज एंड जेंटलमैन जोरदार तालियों बिग राउंड ऑफ अप्लॉज जोरायना ಕೈತಾಟಿ गैलेक्सी साउंड्स यस देख नली पड़ मातेಲ್ಲ ಹೌದಾ ರೆಡಿ ಇದೆ ಗಾಡಿ ಗಾಡಿಯೋ ಗಾಡಿ ಗಾಡಿಯೋ ಏ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಗಾಡಿ ಗಾಡಿಯೋ ಏ ನಾನು ನಿನ್ನ ದೋಸ್ತು ಬಂದ್ಲು ಗಾಡಿ ಗಾಡಿಯೋ ಎಲ್ಲದಕ್ಕೂ ವಸ್ತು ಬಂದ್ಲು ಗಾಡಿ ಗಾಡಿಯೋ ಸುಸ್ತುವಾಗಿ ಗುಸ್ತು ಬಿದ್ದೆ ಗಾಡಿ ಗಾಡಿಯೋ ಏ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಬಂದ್ಲು ಎಲ್ಲದಕ್ಕೂ ವಸ್ತು ಬಂದ್ಲು ಸುಸ್ತುವಾಗಿ ಗುಸ್ತು ಬಿದ್ದೆ ಆಮೇಲೆ तो कनाली पर जोड़ा दिखाई तट बदले निद्रे पूरा रट्टवन का रट्टवन का रट्टवन का अंकु डंकु मैया नोडु डिंगु डोंगु स्टाइल नोडु अंकु डंकु मैया नोडु डिंगु डोंगु स्टाइल नोडु कल्लु कल्लु कुಣಿಯುವ ಕಳ್ಳು ಕಳ್ಳು ಕುಣಿಯುವ ರಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೋ ಕುದುರೆ ಗಾಗಿ ಗಾಗಿ ನಾಡಿ ನೋಡು ಮಸ್ತ್ ಮಸ್ತ್ ಹುಡುಗಿ ಬಾ ನಾನು ನಿನ್ನ ದೋಸ್ತು ಬಂದ್ಲು ಎಲ್ಲದಕ್ಕೂ ವಸ್ತು ಬಂದ್ಲು ಸುಸ್ತುವಾಗಿ ಗುಸ್ತು ಬಿದ್ದೆ ಇದೊಂದು ಸೆಟ್ ಮಾಡಿಕತ್ತೇನಮ್ಮ ಏ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಬಂದ್ಲು ಎಸ್ ಕುಟ್ಲದ ಫೀಲಿಂಗ್ ಆಗ್ತದ ಎಲ್ಲೆಲ್ಲ ಕೊಲೆದ ನಿನ್ನಂತೆ ಒಪ್ಪು ನೋಡು ಬಾಣದಂತ ನೋಟ ನೋಡು ಒಪ್ಪು ನೋಡು ಬಾಣದಂತ ನೋಟ ನೋಡು ಕಳ್ಳು ಕಳ್ಳು ಮಿಂಚುವ ಕಳ್ಳು ಕಳ್ಳು ಹೊಡೆಯುವ ಕಬ್ಬಿದ್ದರು ಕೋಳಿದ್ದರು ಗುಂಪಂಗೆ ಚಂಪತಾ ಕೋಳಿ ಊಟ ಬಂತು ನೋಡು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಬಂದ್ಲು ಎಲ್ಲದಕ್ಕೂ ವಸ್ತು ಬಂದ್ಲು ಸುಸ್ತುವಾಗಿ ಗುಸ್ತು ಬಿದ್ದೆ ಇದಕ್ಕೆ ನಲಿಪೇರೆ ಎಲ್ಲದಕ್ಕೂ ವಸ್ತು ಬಂದ್ಲು ಸುಸ್ತುವಾಗಿ ಗುಸ್ತು ಬಿದ್ದೆ ಜೋರಾದ ಕೈ ತಟ್ಟು ನೋಡು ರೊಕ್ಕ
ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಹಲೋ ಅರೆ ನನಗೆಂತ ನಿಜೇರ್ ಅಂದು ನಾನು ಅರ್ ಖುಷಿಟ್ಟು ನಲ್ತೀನಿ ನೆನ್ನೆ ಅರೆ ಅನ್ನೋರ ಉಂತ ವಾಡನ್ನು ನಲ್ತೀನಿ. ಬನ್ನಿ ಮ್ಯಾಮ್ ಒಮ್ಮೆ ಕಮ್ ಇಯರ್ ಮ್ಯಾಮ್. ಸಾಧನಾ ಕಿಣಿ ಅವರು ಬಂದಿದ್ದಾರೆ, ಬನ್ನಿ ಕಮ್ ಮ್ಯಾಮ್. ಐ ರಿಯಲಿ ಎಂಜಾಯ್ಡ್ ಯುವರ್ ಡ್ಯಾನ್ಸ್, ಫ್ಯಾಬುಲಸ್, ಇಟ್ ವಾಸ್ ರಿಯಲಿ ಅಮೇಝಿಂಗ್, ನೋ ವರ್ಡ್ಸ್, ಲಿಟ್ರಲಿ ಎಂಜಾಯ್ಡ್. ಕಮ್ ಮ್ಯಾಮ್, ಕಮ್ ಫ್ರೆಂಡ್, ಕಮ್ ಫಾರ್ವರ್ಡ್, ಕಮ್. ಏನು ಇಂಗ್ಲೀಷ್ ಅಂಚಲ ಉಂಟು. ಕಮ್ ಹಿಯರ್, ಕಮ್. ಎಸ್ ಮ್ಯಾಮ್, ಹೌ ಆರ್ ಯು? ಐ ಆಮ್ ಗುಡ್. ವಾಟ್ ಯು ಡೂ? I am in the Congress party. Oh, yes, a big round of applause once again. I'm a politician. Wow, very nice, very nice. I like politicians. I'm a clairvoyant also. What? Clairvoyant. I didn't get. That's normally it's going on. And before what you are doing? Before what? Before in childhood. Childhood, I was very mischievous. I was a tomboy. What? I was a tomboy. Topper. I used to play cricket. Wow. She was playing cricket. Gully cricket. Gully cricket. Gully cricket. She was playing gully cricket and Lagori. Wow, that is wonderful. Actually, we are also playing Lagori. Full. We are keeping this one. We are keeping. ಬಾಲ್ ಗೊತ್ತುಂಡು ಆ ಮಾಡಿದ ಪೀಸ್ಗೆ ಹೆಂಚಿನ ಅನ್ಕೊಂಡು. ಯಾ ವಿ ಆರ್ ಕೀಪಿಂಗ್ what pieces? Stones. Stone. Slabs. Small slab. Yeah, this is very easy. So small slabs we are keeping. 7 slabs keeping. Yes. 7 slabs at a ticket. Why I am explaining, ma'am? Nowadays students they don't know. Sometimes they are saying they don't know. So I am explaining. Small children they don't know. They are playing. They are not playing nowadays. You know, they are watching TV. That's it. That is very wrong, no? Yeah, I grew up in Hubli. Hubli ಅಲ್ಲಿ ದೊಡ್ಡವಳು. She born and brought up in Hubli. Yes, wow. ಹಾಗಾಗಿ ಹೆಣ್ಮಕ್ಳೊಟ್ಟಿಗೆ ಆಟ ಆಡಿ ಗೊತ್ತೇ ಇಲ್ಲ, ಬೊಂಬೆ ಎಲ್ಲ ಯಾವಾಗ ನೋಡಿದ್ರೆ ಗಂಡು ಮಕ್ಳೊಟ್ಟಿಗೆ. ಮತ್ತೆ ಕ್ರಿಕೆಟ್ ಎಲ್ಲ ಆಡುವಾಗ ಬಾಲ್ ಯಾರ್ದಾದ್ರೂ ಗಾಜು ಹೊಡೆದ್ರೆ ನಾನೇ ಗೋಡೆ ಹಾರಿ ಹೋಗಿ ತಡ್ತಿದ್ದೆ ಬೈಗಳು ತಿಂದು. ಸೊ ಐ ಗ್ರೂ ಅಪ್ ಎಸ್ ಎ ಟಾಮ್ ಬಾಯ್. ದಟ್ಸ್ ಇಟ್. ನಿಮಗೆ ಕನ್ನಡ ಬರ್ತದ? ನಾನು ಧರ್ಮಕ್ಕೆ ಲಗೋರಿ ಆಡಿದ್ದು ಇಂಗ್ಲೀಷಲ್ಲಿ. ನಾನು ಕನ್ನಡದಲ್ಲೇ ಲಗೋರಿ ಆಡ್ತಿದ್ದೆಲ್ಲ. ಆಯ್ತು, ಏನು ಮಾಡೋದು, ತೊಂದರೆ ಇಲ್ಲ. ಸೊ ವಾಟ್ ಇನ್ ಹಿಂಗೆ ಇಂಗ್ಲೀಷ್ ಮಾತಾಡ್ಬಾರ್ದು, ಇಂಗ್ಲೀಷೇ ಬರಬೇಕು ನಾವು. ಹಾಗೆ ನನಗೆ ಭಾರಿ ಖುಷಿ ಆಯಿತು, ನಿಮ್ಮ ಡ್ಯಾನ್ಸ್ ಕೂಡ ನೋಡಿ ಖುಷಿ ಆಯಿತು. ನಿಮ್ಮಂಥವರು ನಮಗೆಲ್ಲ ಸ್ಫೂರ್ತಿ. ಹಾಗಾಗಿ ನನಗೆ ಭಾರಿ ಯಾವತ್ತು ಏನು ಗೊತ್ತಾ, ಮನುಷ್ಯನಿಗೆ ಖುಷಿ ನೆಮ್ಮದಿ ಇರಬೇಕು. ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ. See, she is 64 years. Very good, no? That is not big age. That is now small age. See, ನಾವೀಗ ದುಡ್ಡು ಮುಖ್ಯ ಅಲ್ಲ, ನಮಗೆ ಮನುಷ್ಯತ್ವ ಮುಖ್ಯ. ಹೌದಲ್ಲ? ಹೌದಪ್ಪ. 1-2 ಸಾವಿರ ಕೊಡಿ, ನಿಮಗೆ ಮುಖ್ಯ. ನನಗೆ ಲೋನ್ ಕಟ್ಲಿಕ್ಕೆ ಉಂಟು ನಾಡ್ದು. ಎನಿವೇ, ನಿಮ್ಮ ಹಾಗೆ ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಬೇಕು ಒಂದು ಸಣ್ಣ ಆಸೆ ಇದೆ. ಯಾವತ್ತಾದರೂ ನಿಮ್ಮ ವೇದಿಕೆಯಲ್ಲಿ ಒಂದು ಸಣ್ಣ ಅವಕಾಶ ಇದ್ರೆ ಕೊಡಿ, ನಿಮ್ಮೊಟ್ಟಿಗೆ. ಖಂಡಿತ ನಾನು ಹೌದು, ಈಗಲೇ ಮಾಡ್ಬೋದಲ್ಲ? ಈಗಲೇ ಮಾಡೋದಾದ್ರೆ ಪೇಮೆಂಟ್ಗೆ ಇಂಟರ್ಡನ್ನ ಒಂದು ಅವನಿ ಬೋಡಿಗೆ ಅವಗೇನ ಇರತ್ತೆ. ಬಟ್ ನೀವು ಈಗಲೇ ಮಾಡಿ, ಒಂದು ಚಿಕ್ಕ ಕಾಮಿಡಿ ಮಾಡಿ. ಇಲ್ಲ, ಇಷ್ಟೇನು ಗೊತ್ತಾಗೋದಿಲ್ಲ. ಡ್ಯಾನ್ಸ್ ವಂದನಾ ಮೇಡಮ್, ನೀವು ಹೇಳ್ತೀರಿ ಡ್ಯಾನ್ಸ್ ಮಾಡಿ ಅಂತ ಹೇಳಿ. ನಿಮ್ಮ ಡ್ಯಾನ್ಸಿಗೆ ಯಾರಾದರೂ ಪೈಪೋಟಿ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆ ಮಕ್ಕಳೊಟ್ಟಿಗೆ ಆಗ್ತದಾ? ಖಂಡಿತವಾಗಿ ಇಲ್ಲಲ್ವಾ? ಜೋರ್ಜಾಗಿ ಆ ಮ್ಯಾಮ್, ಐ ಸಾ ಯು ವೆನ್ ಯು ವಾಕ್ಡ್ ಆನ್ ದ ರ್ಯಾಂಪ್ ದಟ್ ಟೈಮ್ ಆ್ಯಂಡ್ ಐ ವಾಸ್ ವೆರಿ ವೆರಿ ಪ್ಲೀಸ್ಡ್ ವಿತ್ ಯೋರ್ ಐಸ್. ದೇ ವರ್ ಲೈಕ್ ಶೈನಿಂಗ್ ಸ್ಟಾರ್ಸ್, ಆಸ್ಟ್ರಾಯ್ಡ್ಸ್, ನಾಟ್ ಸ್ಟಾರ್ಸ್, ದೇ ವರ್ ಲೈಕ್ ಆಸ್ಟ್ರಾಯ್ಡ್ಸ್. ಆ್ಯಂಡ್ ಸರ್, ಏನ್ರಿ ಸ್ಮೈಲ್ ಮಾಡ್ತಾ ಇದ್ದೀರಿ, ಒಂದು ನಿಮಿಷವೂ ಬಾಯಿ ಮುಚ್ಚುವುದಿಲ್ಲ, ಆಗದಿಂದ ನೋಡ್ತಾ ಇದ್ದೇನೆ. ಸ್ಮೈಲ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಐ ಥಿಂಕ್ ಸ್ಫೂರ್ತಿ, ಚಳಿ ಆಗ್ತಾ ಇದೆಯಾ ಮಗು? ಕಾಣ್ತದೆ, ಶಾಲ್ ಬೇಕಾ? ಓಕೆ ರಮೇಶ್ ಅಣ್ಣ,
ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ರಾಜಕೀಯದಲ್ಲೆಲ್ಲ ನೋಡಿದ್ದಾಯಿತು, ಆದರೆ ಈ ಬ್ಯೂಟಿ ಪೇಜೆಂಟಲ್ಲಿ ಕೂಡ ನಿಮ್ಮ ಪಾತ್ರ ಇಷ್ಟು ಸಕ್ರಿಯವಾಗಿ ವಹಿಸ್ತೇನೆ ಅಂತ ಖಂಡಿತವಾಗಿ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಪರಿಚಯದವರು ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿ ನಮ್ಮ ಭಾಗ್ಯ ಮ್ಯಾಮ್ ಇದ್ದಾರೆ, ಅವ್ರ ಹತ್ರ ಈಗ ಮಾತಾಡಿದರೆ ಮೈ ಕೊಟ್ರಿ ಈಗ ಬಂದು ಭಜನೆ ಹೇಳ್ತಾರೆ ಅವರು. ಭಜನೆಯಲ್ಲಿ ನಿಸ್ಸೀಮರವರು, ಭಜನೆ ಆಡಿ ಕುಣಿತಾರವರು. ಹಾಗೆ ತುಂಬ ಜನ ಇಲ್ಲಿ ಪರಿಚಯ ಇದ್ದಾರೆ. ಮಂಜಿತ್ ಸರ್ ಎಲ್ಲಿದ್ದಾರೆ? ವೆರ್ ಇಸ್ ಮಂಜಿತ್? ಮಂಜಿತ್ ಸರನ್ನು ಈಗ ನೋಡಿದೆ. ಹಾಗೆ ಕಾಮಿಡಿ ಮಾಡಬೇಕಾದ್ರೆ ಮಂಜಿತ್ ಈಸ್ ಬ್ಯಾಕ್ ಸ್ಟೇಜ್. ಒಳಗೆ ಬರುವಾಗಲೇ ನನಗೆ ಹೆದರಿಕೆ ಆಯಿತು. ಕೂಪನ್ ಕೊಟ್ಟಿದ್ರಿ ಹೋಗಿ ಅಂತ. ನೋಡಿದ್ದೆಲ್ಲ ಬೌನ್ಸರ್ಸ್ ಎಲ್ಲ ನಿಂತಿದ್ರು ಅಲ್ಲಿ ಹೊರಗೆ. ಆ ಬೌನ್ಸರ್ಸ್ ಹತ್ರ ಕೇಳಿದೆ, ಏನಪ್ಪ ಇದು ಫ್ಯಾಷನ್ ಪೇಜೆಂಟೇ ಬೇರೆ ಏನಾದರೂ ಇದೆಯಾ ಇಲ್ಲಿ ಒಳಗೆ ಅಂತ ಕೇಳಿದೆ. ಇಲ್ಲ ಮೇಡಮ್, ಫ್ಯಾಷನ್ ಪೇಜೆಂಟೇ, ಹೋಗಿ ನೀವು ಅಂತ ಹೇಳಿದ್ರಿ. ಯಾಕಂದರೆ ಅಷ್ಟೊಂದು ಬಂದೋಬಸ್ತ್ ಮಾಡಿದ್ದೀರಿ ಅಲ್ವಾ. ಬೌನ್ಸರ್ಗಳು ಯಾಕೆ ಬಂದಿದ್ದಾರೆ ಅದನ್ನಾದರೂ ಹೇಳ್ಬೋದಾ ಇವತ್ತು? ವಿದೌಟ್ ಪಾಸ್ ಕೊಟ್ಟು ಯಾರಾದರೂ ಒಳಗೆ ಗೇಟ್ ಕ್ರ್ಯಾಶ್ ಮಾಡಿದರೆ ಅವರನ್ನು ದಬ್ಬಿ ಹೊರಗೆ ಹಾಕ್ಲಿಕ್ಕೆ, ಹೋಗಿ ಅಂತ ಹೇಳಲಿಕ್ಕೆ ನಯವಾಗಿ. ಓಕೆ, ದಟ್ ಈಸ್ ವೈ ದ ಬೌನ್ಸರ್ಸ್ ವರ್ ದೇರ್. ಎನಿವೇ, ಇಟ್ ವಾಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಅಯ್ಯೋ, ನವೀನಣ್ಣ ನಂದು ನನ್ನನ್ನು ನೋಡಿ ಭಾರಿ ಖುಷಿ ಆಯಿತು. ಸಾಧನಾ ಮೇಡಮ್ ನೀವಾ ಅಂತ ಕೇಳಿದ್ದು. ನನ್ನೊಟ್ಟಿಗೆ 2000ರಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ರು ಅವರು ಅಲ್ವಾ. ಹಾಗೆ ಸೊ ಎನಿವೇ ಸರ್, ಯು ಆರ್ ಫ್ರಮ್ ಪಲ್ಲವಿ ಹೋಟೆಲ್ ಇಫ್ ಐ ಆಮ್ ನಾಟ್ ರಾಂಗ್. ಐ ಯೂಸ್ ಟು ಕಮ್ ಅಂಡ್ ಈಟ್ ಫ್ರೆಶ್ ಕ್ರ್ಯಾಬ್ ಅಲ್ವಾ. ನೀರಲ್ಲಿ ಕ್ರ್ಯಾಬ್ ಇಡ್ತಿದ್ರಿ, ಆ ಕ್ರ್ಯಾಬನ್ನು ನಾನು ತೋರಿಸಿ ನೀವು ಮಾಡಿ ಕೊಡ್ತಿದ್ರಿ. ಸೊ ದಟ್ಸ್ ಇಟ್. ವಾವ್, ಯು ಆರ್ ದೇರ್ ಮ್ಯಾಮ್. She is one lady who has taught driving to thousands of ladies. Please get up, Shweta Ganesh. Give her a big round of applause. They are one of the sponsors, but she's an excellent teacher for teaching driving to the ladies. ಕೆಲವು ಲೇಡೀಸ್ ಟೀಚಿಂಗ್ ಕಲಿಸ್ತಾರೆ, ಹೇಗೆ ಗೊತ್ತುಂಟ? ನಾನು ಒಂದು ಬಾಯಮನ್ನ ಕ್ಲಾಸಿಗೆ ಹೋಗಿದ್ದೆ ಮಾರೆ. ಹೋಗಿ ಕೂತ್ಕೊಂಡ ತಕ್ಷಣ ಅಡಿಕೋಲ್ ಹಿಡಿದ್ರು ನನಗೆ. ಹೀಗೆ ಮಾಡಿ ಅಂತ ಹೊಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಶ್ವೇತಾ ಇಸ್ ನಾಟ್ ಲೈಕ್ ದ್ಯಾಟ್. ಎವ್ರಿಬಡಿ ಇಸ್ ವೆರಿ ಹ್ಯಾಪಿ ವಿತ್ ಯುವರ್ ಶೋ. ಸರ್, ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ಯು. ಇವತ್ತೇ ನಿಮ್ಮ ಹೆಸರು ಕೇಳಿದ್ದೇನೆ, ಆದರೆ ನಿಮ್ಮನ್ನು ನೋಡಿ ತುಂಬ ಇಂಪ್ರೆಸ್ ಆಗಿದೆ. ಸೊ ಓವರಾಲ್ ಒಂದೇ ಒಂದು ನಾನು ಹೇಳಿ ಬಯಸ್ತೇನೆ ಏನಂತ ಹೇಳಿದರೆ, ಇಂಥ ಒಂದು ಪೇಜೆಂಟ್ ಶೋ, ಬ್ಯೂಟಿ ಪೇಜೆಂಟ್ ಶೋನು ನೀವು ಉಡುಪಿಯ ಜನರಿಗೆ ಪರಿಚಯ ಮಾಡಿಕೊಟ್ಟದಕ್ಕೆ ಎಲ್ಲ ಸ್ಪಾನ್ಸರ್ಸ್ಗಳಿಗೆ ಅನಂತ ಧನ್ಯವಾದಗಳು ನನ್ನ ಪರವಾಗಿ. ಮತ್ತು ಇತ್ತೀಚೆಗೆ ಖಾದಿ ಉತ್ಸವ ಇತ್ತು, ಖಾದಿ ರಾಜ್ಯ ಉತ್ಸವ ಇತ್ತು. ಆಗ ನಾವು ರ್ಯಾಂಪ್ ಶೋ ಮಾಡಿದ್ದೇವೆ. ಖಾದಿ ಸೀರೆ ಉಟ್ಟು ನಾನು ರ್ಯಾಂಪ್ ವಾಕ್ ಮಾಡಿ ನನಗೆ ಕಾನ್ಸಲೇಷನ್ ಪ್ರೈಸ್ ಸಿಕ್ಕಿದೆ ಅದರಲ್ಲಿ. ಸೊ ಇವನ್ ಐ ಆಮ್ ಅ ರ್ಯಾಂಪ್ ವಾಕರ್. ದಟ್ಸ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಥ್ಯಾಂಕ್ಸ್ ಕೊಟ್ಟಾಯ್ತು. ಇನ್ನು ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮಿಸ್ಸಸ್ ಕ್ಯಾಟಗರಿಯಲ್ಲಿ ನಡೆದಂತ ಎಥ್ನಿಕ್ ರೌಂಡ್ ಯಾವ ರೀತಿಯಲ್ಲಿ ನಡೆದಿತ್ತು ಎಂಬುದಾಗಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೌಂಡ್ ನ ಬಗ್ಗೆ ನಿಮಗೆ ತೋರಿಸ್ತೀವಿ. ಅಲ್ಲಿಯ ತನಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜ್ 24/7.